ರಾಜ್ಯದಲ್ಲಿ ಹೊಸ ವರ್ಷದ ಮೊದಲ ತಿಂಗಳೇ ಸಾಲು ಸಾಲು ದರೋಡೆ ಪ್ರಕರಣಗಳು ಬೆಳಕಿಗೆ ಬರ್ತಿವೆ. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲೂ ತಡರಾತ್ರಿ ಖದೀಮರು ಎಟಿಎಂ ದರೋಡೆ ಮಾಡಲು ಕೈ ಹಾಕಿದ್ದಾರೆ. ಆದರೆ ಶಿವಮೊಗ್ಗ ಪೊಲೀಸರ ಸಮಯ ಪ್ರಜ್ಞೆಯಿಂದ ಕಳ್ಳ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಶಿವಮೊಗ್ಗ ನಗರದ ನೆಹರು ರಸ್ತೆಯಲ್ಲಿನ ಎಟಿಎಂ ಭಾನುವಾರ ರಾತ್ರಿ ಒಮ್ಮೆಲೆ ಜೋರಾಗಿ ಸದ್ದು ಮಾಡಿದೆ. ಎಟಿಎಂ ಅಲಾರ್ಮ್ನಿಂದ ಶಬ್ದ ಹೊರ ಬರ್ತಾ ಇದ್ದಂತೆ ಎಚ್ಚೆತ್ತುಕೊಂಡಂತಹ ಪೊಲೀಸರು ತಕ್ಷಣಕ್ಕೆ ಸ್ಥಳಕ್ಕಾಗಮಿಸ್ತಾ ಇದ್ದಂತೆಯೇ ದರೋಡೆ ಯತ್ನ ಮಾಡಿದ ಕಳ್ಳ ಅಲ್ಲಿಂದ ಓಡಿ ಹೋಗಿದ್ದಾನೆ. ಕಳ್ಳ ಡಿಜಿಟಲ್ ಬಾಕ್ಸ್ ಅನ್ನ ಓಪನ್ ಮಾಡಿದ್ದಾನೆ. ಅಷ್ಟರಲ್ಲೇ ಅದರ ಸೈರನ್ ಕೂಗಲಾರಂಭಿಸಿದೆ. ಶಬ್ದಕ್ಕೆ ಭಯಭೀತನಾದ ಕಳ್ಳ ತಕ್ಷಣ ಅಲ್ಲಿಂದ ಪರಾರಿಯಾಗಿದ್ದಾನೆ. ಕೆನರಾ ಬ್ಯಾಂಕ್ ಎಟಿಎಂ ಇದಾಗಿದ್ದು ಕೂಡಲೇ ಎಚ್ಚೆತ್ತುಕೊಂಡ ಶಿವಮೊಗ್ಗ ಪೊಲೀಸರು ಅರ್ಧ ಗಂಟೆಯ ಒಳಗೆ ಆತನನ್ನ ಬಲೆಗೆ ಬೀಳಿಸಿಕೊಂಡಿದ್ದಾರೆ. ಇದನ್ನ ಎಸ್ಪಿ ಮಿಥುನ್ ಕುಮಾರ್ ಅವರು ಖಚಿತಪಡಿಸಿದ್ದಾರೆ. ಎಟಿಎಂ ದರೋಡೆಗೆ ವಿಫಲ ಯತ್ನ ನಡೆಸಿದ ಆಸಾಮಿ ಪೊಲೀಸ್ ಅತಿಥಿಯಾಗಿದ್ದಾನೆ. ಮಂಗಳೂರು, ಮೈಸೂರಿನಲ್ಲಿ ಎಟಿಎಂ ದರೋಡೆಯ ಹಗರಣಗಳನ್ನ ಕೇಳಿದ್ವಿ. ಆದ್ರೆ ಈಗ ಶಿವಮೊಗ್ಗದಲ್ಲೂ ಎಟಿಎಂ ದರೋಡೆ ಮಾಡ್ತಾ ಇರೋದನ್ನ ಇದೀಗ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಇದು ನಡೆದಿರುವಂತಹದ್ದು ಶಿವಮೊಗ್ಗದ ನೆಹರು ರಸ್ತೆಯಲ್ಲಿರುವಂತಹ ಕೆನರಾ ಬ್ಯಾಂಕ್ನ ದೃಶ್ಯಗಳು. ಕೆನರಾ ಬ್ಯಾಂಕ್ ಎಟಿಎಂ ನಲ್ಲಿ ತಡರಾತ್ರಿ ಎಟಿಎಂ ಒಳಗೆ ಹೋದಂತಹ ವ್ಯಕ್ತಿಯೊಬ್ಬ ಎಟಿಎಂ ಮಿಷನ್ ನಿಂದ ಹಣವನ್ನ ದರೋಡೆ ಮಾಡಲಿಕ್ಕೆ ಯತ್ನಿಸಿದ್ದಾನೆ. ರಾಜ್ಯದಲ್ಲಿ ಹೊಸ ವರ್ಷದ ಮೊದಲ ತಿಂಗಳೇ ಸಾಲು ಸಾಲು ದರೋಡೆ ಪ್ರಕರಣಗಳು ಇದೀಗ ಬೆಳಕಿಗೆ ಬರ್ತಾ ಇದೆ. ಮಲೆನಾಡ ಹೆಬ್ಬಾಗಿಲು
ಶಿವಮೊಗ್ಗದಲ್ಲೂ ಕೂಡ ತಡರಾತ್ರಿ ಕದಿಮರು ಎಟಿಎಂ ದರೋಡೆ ಮಾಡೋದಕ್ಕೆ ಕೈ ಹಾಕಿದ್ದಾರೆ. ಆದರೆ ಶಿವಮೊಗ್ಗ ಪೊಲೀಸರ ಸಮಯ ಪ್ರಜ್ಞೆಯಿಂದ ಕಳ್ಳ ಸ್ಥಳದಿಂದ ಕಾಲ್ ಕಿತ್ತಿದ್ದಾನೆ. ಇದು ನಡೆದಿರುವಂತಹದ್ದು ಶಿವಮೊಗ್ಗ ನಗರದ ನೆಹರು ರಸ್ತೆಯಲ್ಲಿನ ಎಟಿಎಂ ಭಾನುವಾರ ರಾತ್ರಿ ಒಮ್ಮೆಲೆ ಜೋರಾಗಿ ಸದ್ದು ಮಾಡಿದೆ. ಎಟಿಎಂನಿಂದ ಸೈರನ್ ಸೌಂಡ್ ಬರ್ತಾ ಇದ್ದ ಹಾಗೆ ಕಳ್ಳ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಈ ಒಬ್ಬ ಕದಿಮನೆ ಎಟಿಎಂ ದರೋಡೆ ಮಾಡಲಿಕ್ಕೆ ಬಂದಂತಹ ಕದಿಮನಾಗಿದ್ದಾನೆ. ಅವನು ಧರಿಸಿದಂತಹ ಬ್ಯಾಗ್ ಅನ್ನ ನೋಡಿದ್ರೆ ತುಂಬಾ ಆಲೋಚನೆಯನ್ನ ಮಾಡಿ ದರೋಡೆ ಮಾಡಿ ಅಲ್ಲಿದ್ದಂತಹ ಹಣವನ್ನ ದೋಚಿಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ ಅನ್ನುವಂತಹ ಎಲ್ಲಾ ಸುಳಿವುಗಳು ಕೂಡ ಅವನ ಬ್ಯಾಗ್ ಅನ್ನ ನೋಡಿದ್ರೆ ಗೊತ್ತಾಗತ್ತೆ. ಶಿವಮೊಗ್ಗ ನಗರದ ನೆಹರು ರಸ್ತೆಯಲ್ಲಿರುವಂತಹ ಎಟಿಎಂ ನಲ್ಲಿ ತಡರಾತ್ರಿ ಈ ಒಂದು ದರೋಡೆ ನಡೆದಿರುವಂತಹದ್ದು. ಎಟಿಎಂ ಅಲ್ರಾಮ್ನಿಂದ ಬರ್ತಾ ಇದ್ದಂತಹ ಶಬ್ದಕ್ಕೆ ಎಚ್ಚೆತ್ತುಕೊಂಡಂತಹ ಪೊಲೀಸರು ತಕ್ಷಣ ಸ್ಥಳಕ್ಕೆ ಆಗಮಿಸಿದ್ದಾರೆ. ದರೋಡೆ ಯತ್ನ ಮಾಡಿದಂತಹ ಕಳ್ಳ ಅಲ್ಲಿಂದ ಓಡ್ ಹೋಗಿದ್ದಾನೆ. ಕಳ್ಳ ಡಿಜಿಟಲ್ ಬಾಕ್ಸ್ ಅನ್ನ ಓಪನ್ ಮಾಡಿದ್ದಾನೆ. ಡಿಜಿಟಲ್ ಬಾಕ್ಸ್ ಅನ್ನ ಓಪನ್ ಮಾಡ್ತಾ ಇದ್ದ ಹಾಗೇನೆ ಬಾಕ್ಸ್ ನಿಂದ ಅಂದ್ರೆ ಬ್ಯಾಂಕ್ ನಿಂದ ಸೈರನ್ ಸೌಂಡ್ ಪ್ರಾರಂಭ ಆಗಿದೆ. ಈ ಶಬ್ದಕ್ಕೆನೆ ಭಯಭೀತನಾಗಿದ್ದಂತಹ ಕಳ್ಳ ತಕ್ಷಣ ಅಲ್ಲಿಂದ ಪರಾರಿಯಾಗಿದ್ದಾನೆ. ಕೆನರಾ ಬ್ಯಾಂಕ್ ಎಟಿಎಂ ಇದಾಗಿದ್ದು ಕೂಡಲೇ ಎಚ್ಚೆತ್ತುಕೊಂಡಂತಹ ಪೊಲೀಸರು ಅರ್ಧ ಗಂಟೆಯ ಒಳಗೆ ತನಿಖೆಯನ್ನ ಕಾರ್ಯಾಚರಣೆಯನ್ನ ನಡೆಸಿ ಆತನನ್ನ ಬಲೆಗೆ ಬೀಳಿಸಿಕೊಂಡಿದ್ದಾರೆ. ಇದನ್ನ ಎಸ್ಪಿ ಮಿಥುನ್ ಕುಮಾರ್ ಅವರು ಖಚಿತಪಡಿಸಿದ್ದಾರೆ. ಎಟಿಎಂ ದರೋಡೆಗೆ ವಿಫಲ ಯತ್ನ ನಡೆಸಿದ ಆಸಾಮಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ.